ಫಸ್ಟ್ ಅಂಡ್ ಫಾರ್ಮೋಸ್ಟ್ ಮೈ ಡೀಪೆಸ್ಟ್ ಕಾಂಡೋಲೆನ್ಸ್ ಟು ದ ಫ್ಯಾಮಿಲಿ, ಬಿಕಾಸ್ ಆ ಹುಡುಗನಿಗೂ ಒಂದು ಫ್ಯಾಮಿಲಿ ಇದೆ ಅಂಡ್ ಆ ಫ್ಯಾಮಿಲಿಗೆ ಇದೊಂದು ಇರ್ರಿವರ್ಸಿಬಲ್ ಡ್ಯಾಮೇಜ್, ಲಾಸ್ ಕಾಸ್ ಆಗಿರೋದು. ಆ ಪ್ರಾಣನ ಯಾರು ವಾಪಸ್ ತಂದ್ಕೊಡೋದಕ್ಕಾಗೋದಿಲ್ಲ. ಹುಡುಗ ಬೇಕಂತಲೇ ಮಾಡಿರ್ಲಿ ಅಥವಾ ಅನ್ಇಂಟೆನ್ಷನಲಿ ಆಗಿರಬಹುದು. ಎಲ್ಲಾ ಹುಡುಗರನ್ನ ಒಂದೇ ರೀತಿ ನೋಡೋದು ತಪ್ಪಾಗತ್ತೆ, ಜನರಲೈಸ್ ಮಾಡೋ ಹಾಗಿಲ್ಲ. ಬಿಕಾಸ್ ಎಲ್ಲಾ ಕೇಸಲ್ಲಿ ಹುಡುಗಿಯರು ವಿಕ್ಟಿಮ್ ಆಗಿರ್ತಾರೆ ಅಂತಾನೂ ಅಲ್ಲ. ಹುಡುಗಿಯರ ಪರವಾಗಿ ಲಾ ಇದೆ ಡೆಫಿನೆಟ್ಲಿ, ಹಾಗಂತ ಹುಡುಗಿ ಮಾಡಿದ್ ಎಲ್ಲಾನು ಸರಿ ಅಂತ ಅಲ್ಲ. ಹುಡುಗಿನ ಇಂಟೆನ್ಷನ್ ನಿಜವಾಗ್ಲೂ ಅವರಿಗೆ ಏನಾದ್ರೂ ಅನ್ಕಂಫರ್ಟ್ ಆಗಿತ್ತು, ಈ ರೀತಿ ನಡೀತಿದೆ, ದೆನ್ ನಿಮ್ ಹತ್ರ ರೈಟ್ ಟು ಪ್ರೈವೇಟ್ ಡಿಫೆನ್ಸ್ ಇದೆ. ಇಮಿಡಿಯೇಟ್ಲಿ ನೀವು ರಿಯಾಕ್ಟ್ ಮಾಡಬಹುದಿತ್ತು, ಇಮಿಡಿಯೇಟ್ಲಿ 2 ಕಪಾಳಕ್ಕೆ ಬಾರಿಸಬಹುದಿತ್ತು, ಅಥವಾ ಕಂಡಕ್ಟರ್ ಹೇಳಿ ಅಕ್ಕಪಕ್ಕದ ಪ್ಯಾಸೆಂಜರ್ಸ್ ಹೇಳಬಹುದಿತ್ತು, ಆ ವ್ಯಕ್ತಿ ಹತ್ರನೇ ನೀವು ಮಾತನಾಡಬಹುದಿತ್ತು. ಆರ್ ನೀವು ಈ ವಿಡಿಯೋನೇ ಏನ್ ರೆಕಾರ್ಡ್ ಮಾಡಿದ್ರು ಈ ವಿಡಿಯೋನ ಪೊಲೀಸ್ ಸ್ಟೇಷನ್ಗೆ ಸಬ್ಮಿಟ್ ಮಾಡಬಹುದಿತ್ತು ಅಂಡ್ ಪೊಲೀಸ್ ಅದನ್ನ ತನಿಖೆ ಮಾಡಿ ಫರ್ದರ್ ನಿಮಗೆ ನ್ಯಾಯ ಅನ್ನೋದು ಸಿಕ್ತಿತ್ತು. ಈ ರೀತಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಿಮಗೆ ಯಾವ ರೀತಿ ನ್ಯಾಯ ಸಿಕ್ತು? ಬಸ್ಸಲ್ಲಿ ಈ ಹುಡುಗಿನ ಇನ್ಅಪ್ರಾಪ್ರಿಯೇಟ್ಲಿ ಟಚ್ ಮಾಡ್ದ ಅಂತ ಹೇಳಿ, ಬೇಕಂತಲೇ ಟಚ್ ಮಾಡ್ದ ಅಂತ ಹೇಳಿ ಹುಡುಗಿ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತಾಳೆ, ಬೇರೆ ಬೇರೆ ಆಂಗಲ್ಸ್ ಇಂದ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಅವಳು ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡ್ತಾಳೆ ಅಂಡ್ ಆ ವಿಡಿಯೋ ಎಲ್ಲ ಕಡೆ ವೈರಲ್ ಆಗತ್ತೆ. ಹುಡುಗಿನ ಕೆಲವೊಬ್ರು ಸಪೋರ್ಟ್ ಮಾಡ್ತಾರೆ, ಹುಡುಗನ್ನ ದೋಷಿಸ್ತಾರೆ ಅಂಡ್ ಇದರ ಕಾನ್ಸಿಕ್ವೆನ್ಸ್ ಆಗಿ ಹುಡುಗ ಸೂಸೈಡ್ ಮಾಡ್ಕೊಳ್ತಾನೆ. ಆ ಸೂಸೈಡ್ ಮಾಡ್ಕೊಂಡಂತ ನ್ಯೂಸ್ ಬಂದಾಗ ಸೇಮ್ ಅಗೇನ್ ಅದೇ ಎಲ್ಲ ಜನ ಅವರ ಒಂದು ಒಪಿನಿಯನ್ ಅನ್ನ ಕೊಡ್ತಾರೆ, ಹುಡುಗಿನ ದೋಷಿಸ್ತಾರೆ. ಆ ಹುಡುಗನ ಫ್ಯಾಮಿಲಿ ಮೆಂಬರ್ಸ್ ಹುಡುಗಿ ಮೇಲೆ ಅಬೆಟ್ಮೆಂಟ್ ಟು ಸೂಸೈಡ್ ನ ಕೇಸ್ ಕೂಡ ಸಹ ಫೈಲ್ ಮಾಡ್ತಾರೆ.